ನಮಸ್ಕಾರ. ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಈ IPL ಟಿಕೆಟ್ ವಿಚಾರದಲ್ಲಿ ಗಣಿಗ ರವಿಕುಮಾರ್ ಅವರು, ಶಾಸಕ ಗಣಿಗ ರವಿಕುಮಾರ್ ಅವರು ಏನು ಹೇಳಿದ್ರು ಕೇಳಿ. ಆಯ್ತಪ್ಪ, ನಾನು ದುಡ್ಡು ಕೊಡೋಕೆ ರೆಡಿ ಇದ್ದೀನಿ, ಟಿಕೆಟ್ ಎಲ್ಲಿ ಸಿಗ್ತಾ ಇದೆ? ನನ್ನ ಕ್ಷೇತ್ರದಲ್ಲಿ ಒಂದು 10 ಜನ ಟಿಕೆಟ್ ಕೇಳ್ತಾ ಇದ್ದಾರೆ ರೀ. ನಮ್ಗೆ ನಿಮ್ಗೊಂದು MLA ಆಗಿರೋ ಟಿಕೆಟ್. ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಅಂದರೆ ಅವ್ರ ಕೈಲಿ ಎಲ್ಲವೂ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಥಿಂಕಿಂಗ್. ಅವರ ಥಿಂಕಿಂಗಿಗೆ ಕೆಲಸ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅವ್ರು ಅನ್ಕೋತಾರೆ MLA ಹೇಳಿದ್ರೆ ಟಿಕೆಟ್ ಸಿಕ್ಬಿಡ್ತದೆ. ಮೊನ್ನೆಯಿಂದ ನನಗೊಂದು 100 ಕಾಲ್ ಬಂದಿದೆ, 2 ಟಿಕೆಟ್ ಕೊಡಿ, 2 ಆಯಿತು. ನಾನು ಅದು ಎಷ್ಟು ಇಟ್ಟಿದ್ದಾರೆ ದುಡ್ಡು ಕೊಟ್ಟು ತಗೋತೀನಿ. ಎಲ್ಲಿ ಕೊಡ್ತಾರೆ ಕೇಳಿ, ಯಾವ ಕೌಂಟರ್ ಕೊಡ್ತಾರೆ ಕೇಳಿ, ಎಲ್ಲಿ ಕೊಡ್ತಾ ಇದ್ದಾರೆ ರೀ? ಮೊದಲೆಲ್ಲ ಭಾರತದ ಮ್ಯಾಚ್ಗಳು ನಡಿಬೇಕಾದ್ರೆ ರಾತ್ರೆಲ್ಲ ಕಾಯ್ಕೊಂಡಿದ್ದು, ಬೆಳಗ್ಗೆ 8 ಗಂಟೆಗೆ ಕೊಡೋರು, ಮಧ್ಯಾಹ್ನ 4 ಗಂಟೆವರೆಗೂ 20,000 ಟಿಕೆಟ್ ಮಾರ್ದೋ, 10,000 ಟಿಕೆಟ್ ಮಾರ್ದೋ. IPL ಯಾವ ಕೌಂಟ್ರಲ್ಲಿ ಕೊಡ್ತಾ ಇದೆ ತೋರಿಸ್ರಿ ನೋಡೋಣ. ದಿಸ್ ಇಸ್ ಗ್ಯಾಂಬ್ಲಿಂಗ್ ಇದು. ಗಣಿಗ ರವಿಕುಮಾರ್ ಅವರು ಆಡಿದ ಮಾತುಗಳಲ್ಲಿ ಒಂದು ವಿಚಾರನ ಖಂಡಿತವಾಗ್ಲೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಏನಂದರೆ ಅವರು ಒಂದು ಸತ್ಯ ಹೇಳಿದ್ದಾರೆ, ಒಂದು ಪ್ರಶ್ನೆ ಮಾಡಿದ್ದಾರೆ. ದುಡ್ಡು ಕೊಡ್ತೀನಿ ಅಂದರು, ಎಲ್ಲಿ ಸಿಗುತ್ತೆ IPL ಟಿಕೆಟು? ಆಯಿತು, ಅವ್ರು ಹೇಳಿದಷ್ಟು ಕೊಡ್ತೀವಿ, ಎಲ್ಲಿ ಸಿಗುತ್ತೆ ಅವ್ರು ಹೇಳಿ ಅಂತ ಹೇಳಿದ್ದಾರೆ. ಕಡೆ ಪಕ್ಷ ಈ ಒಂದು ಪ್ರಶ್ನೆನ ಅವ್ರು ಎತ್ತಿದ್ದಾರೆ. ಆದರೆ ಸ್ಟಿಲ್ ಇಟ್ ಈಸ್ ವೆರಿ ಮಚ್ ಡಿಸಪಾಯಿಂಟಿಂಗ್ ಆಫ್ ಯು ಗಣಿಗ ರವಿಕುಮಾರ್ ಅವರ. ನಿಮ್ಮೊಬ್ಬರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಎಲ್ಲ 224 ಶಾಸಕರು ಸಚಿವರುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಎಲ್ಲ ರಾಜಕಾರಣಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ನಮ್ಗೆ IPL ಟಿಕೆಟ್ ಬೇಕು, 3 ಸಾಕಾಗಲ್ಲ, 4 ಸಾಕಾಗಲ್ಲ ಅಂತ ಸದನದಲ್ಲಿ ನಿಂತ್ಕೊಂಡು ಮಾತಾಡ್ತಿರಲ್ಲ, ನಾಚಿಕೆ ಆಗಬೇಕಲ್ವಾ ನಿಮಗೆ ಅಂತ ಕರ್ನಾಟಕದ ಎಲ್ಲ ಶಾಸಕರು ಸಚಿವರುಗಳಿಗೆ ಕೇಳುವಂಥ ಪ್ರಶ್ನೆ. ನೀವು ಮಾತಾಡ್ತಾ ಇರುವಂಥ ಸನ್ನಿವೇಶ ಎಂಥದ್ದು, ನೀವು ಏನು ಮಾತನಾಡಬೇಕು? ಉದಾಹರಣೆಗೆ ನೋಡಿ, ಪಾಪ ರವಿಕುಮಾರ್ ಅವರು ಕೇಳಿದ್ರು, ಎಲ್ಲಿ ಸಿಗುತ್ತೆ ಟಿಕೆಟ್? ದುಡ್ಡು ಕೊಡ್ತೀವಿ ಅಂತಂದ್ರು, ಎಲ್ಲಿ ಸಿಗುತ್ತೆ ಅಂತ. ಅದನ್ನೊಂದು ಸರ್ಕಾರ ಸ್ಟ್ರೀಮ್ಲೈನ್ ಮಾಡಬೇಕು. ರವಿಕುಮಾರ್ ಅವರೇ, ನಿಮ್ಮದೇ ಸರ್ಕಾರ ಇರೋದು. ರವಿಕುಮಾರ್ ಅವರೇ, ನೀವು ಪ್ರತಿಪಕ್ಷದಲ್ಲಿ ಇಲ್ಲ. ಹೋಗಿ ಸ್ವಾಮಿ, ನಿಮ್ಮ ಆಪ್ತ DK ಶಿವಕುಮಾರ್ ಅವ್ರನ್ನ ಕೇಳಿ, ಯಾಕೆ ಸರ್ ಹಿಂಗೆ, ಯಾಕೆ ಸರ್ ಇದನ್ನು ಸ್ಟ್ರೀಮ್ಲೈನ್ ಮಾಡೋಕ್ಕಾಗ್ತಿಲ್ಲ? ನನ್ನ ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ. ನಿಮ್ಮ ಥರದವರು ಮುಂದಾಳತ್ವನ ತಗೊಂಡು ಕೇಳಬೇಕು. ಮೀಡಿಯಾದ ಎದುರಿಗೆ ಕೇಳೋದ್ರಿಂದ ಏನು ಆ್ಯಕ್ಷನ್ ಏನೂ ಆಗೋದಿಲ್ಲ. ಸೊ ಕರೆಸಿ, ವೆಂಕಟೇಶ್ ಪ್ರಸಾದ್ ಅವ್ರನ್ನ ಕರೆಸಿ, ಟಿಕೆಟ್ ಯಾವ ರೀತಿಯಲ್ಲಿ ಜನಕ್ಕೆ ಲಭ್ಯ ಆಗ್ತಾ ಇದೆ, ಲಭ್ಯ ಆಗ್ತಾ ಇಲ್ಲ, ಅದು ಏನು ಅಂತ ನೋಡಿ ಅಲ್ಲ, ಚೆಕ್ ಮಾಡಿ. ಯಾರು ಬೇಡ ಅಂತಾರೆ? ಹೂ ಈಸ್ ಹೋಲ್ಡಿಂಗ್ ಯು ಬ್ಯಾಕ್? ಸರ್ಕಾರವನ್ನು. ಆಮೇಲೆ ನಿಮ್ಗಳು ಎಷ್ಟು ನಾಚಿಕೆ ಬಿಟ್ಟು ರಾಜಕಾರಣಿಗಳಿಗೆ ಟಿಕೆಟ್ ಬೇಕು ಅಂತ ಕೇಳ್ತಿರಲ್ರಿ. ನೀವು ಗಣಿಗ ರವಿಕುಮಾರ್ ಅವರೊಬ್ಬರು ಕೊಡ್ಬೋದು, ನಿಮ್ಮ ಕ್ಷೇತ್ರದ ಜನಕ್ಕೆ ಕೊಡ್ಬೋದು. ಬೇರೆ ಎಲ್ಲರೂ ಹಿಂಗೆ ಅವ್ರವ್ರ ಕ್ಷೇತ್ರದ ಜನಕ್ಕೆ ಕೊಡ್ತಾರಾ? ಅಕಸ್ಮಾತ್ ಕ್ಷೇತ್ರದ ಜನಕ್ಕೆ MLA ಟಿಕೆಟ್ ಅಂತ 2 ಟಿಕೆಟ್ ಕೊಡೋದಾದ್ರೆ ನಿಮ್ಮ ಮುಖಾಂತರನೇ ಯಾಕೆ ಬೇಕು? MLA ಕೋಟಾ ಅಂತ ಮಾಡಿ ಅದನ್ನು ಜನಕ್ಕೆ ಅಂತ ಅವರೇ ಡೈರೆಕ್ಟ್ ತೊಗೊಳೋಂಗೆ ಮಾಡ್ಬೋದಲ್ಲ. ಅದು ಯಾಕೆ? ವೈ ಥ್ರೂ ಯು? ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ. ಆಮೇಲೆ ಎಲ್ಲ ರಾಜಕಾರಣಿಗಳಿಗೆ ನಾನು ಕೇಳೋ ಇದು IPL ನೋಡ್ತೀನಿ ನಾನು ಅಂತ ಹೇಳೋ ಸಂದರ್ಭನ, ನೀವು ಜನಪ್ರತಿನಿಧಿಗಳು, ನಿಮ್ಗೆ ಅಷ್ಟೊಂದು ಟೈಮ್ ಇದೆಯಾ? ನಿಮಗೆ ಒಂದು 6 ಅವರ್ಸ್ ಟೈಮ್ ಇದೆ ಅಂತಾದರೆ, ಅಲ್ಲಿ ಬೀದಿ ನಾಯಿ, ಇವತ್ತಷ್ಟೇ ಅಲ್ಲಿ ಬೆಳಗಾವಿನಲ್ಲಿ ಒಬ್ಬ ವ್ಯಕ್ತಿ ಕೋಮಾಕ್ಕೆ ಹೋಗಿದ್ದಾನೆ ಬೀದಿ ನಾಯಿ ಅಟ್ಯಾಕ್ ಆಗಿ. ಇಲ್ಲಿ ಬೆಂಗಳೂರಲ್ಲಿ ಸೂರ್ಯ ಸಿಟಿ ಸೇರಿದಂತೆ ಅನೇಕ ನಗರಗಳಲ್ಲಿ ಬೀದಿ ನಾಯಿಗೆ ಜನ, ಎಂಥ ಕಾಲ ಬಂತು ನೋಡಿ, ಬೀದಿ ನಾಯಿಗೆ ಸಿಕ್ಕಿ ಸಾಯ್ತಾ ಇದ್ದಾರೆ ಜನ. ಎಳೆ ಮಕ್ಕಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾವೆ ಬೀದಿ ನಾಯಿಗಳು. ಅಧಿಕಾರಿಗಳನ್ನು ಕರೆಸಿ ನಿಮ್ಮ ವಾರ್ಡಲ್ಲಿ ಬೀದಿ ನಾಯಿಗಳಿಗೆ ಅದೇನು ಮಾಡಬೇಕು, ವ್ಯವಸ್ಥೆಗಳಾಗಿದೆಯಾ ವಿಚಾರಿಸಿ. ಏನು ಮಾಡ್ತಾ ಇದ್ದೀರಿ? ನಿಮ್ಗೆ ಅಷ್ಟು ಟೈಮ್ ಇದ್ದರೆ ನಿಮ್ಮ ವಾರ್ಡಲ್ಲಿ ಒಂದು ಸುತ್ತು ಹೋಗಿ ಬನ್ನಿ ಅಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಒಂದು ರೌಂಡ್ ಹೋಗಿ ಬನ್ನಿ ಅಲ್ಲ, ಜನಗಳನ್ನ ಕರೆಸಿ, ಜನಗಳ ಕಷ್ಟ ಕೇಳಿ. ಸುರಿತಾ ಇದ್ದಾವೆ ಕಷ್ಟಗಳು ಜನರ ಮೇಲೆ. ಯುದ್ಧದ ಸಂದರ್ಭ ಸ್ವಾಮಿ ನೀವು ಮಾತನಾಡ್ತಾ ಇರುವಂಥದ್ದು. R ಅಶೋಕ್ ಅವರು, DK ಶಿವಕುಮಾರ್ ಅವರು, ಎಲ್ಲ ರಾಜಕಾರಣಿಗಳು ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರಾಟ್ ಅನ್ನಂಗೆ ಎವ್ರಿಬಡಿ ಲವ್ಸ್ ಅ ಗುಡ್ ವಾರ್ ಏನೋ ಅಂತ ಅನಿಸ್ತಾ ಇದೆ ನಮಗೆ ಜನಗಳಿಗೆ. ತಿನ್ನಕ್ಕೆ ಅನ್ನ ಇಲ್ಲದೆ, ಸಿಲಿಂಡರ್ ಸಿಗದೆ ಒದ್ದಾಡ್ತಾ ಇದ್ದೀವಿ ನಾವು. ನೀವು IPL ಟಿಕೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಗೆ ಹೊಟ್ಟೆಗೆ ಹಿಟ್ಟಿಲ್ಲ, ನೀವು ಜುಟ್ಟಿಗೆ ಮಲ್ಲಿಗೆ ಹೂವು ಇನ್ನೂ ಒಂದು ಮೊಳ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಹೌ ಶೇಮ್. ಸೊ ಪ್ರಶ್ನೆ ಇರೋವಂಥದ್ದು, ನೀವುಗಳು ನಿಮಗೆ ಅಷ್ಟು ಟೈಮ್ ಇದ್ದರೆ, IPL ನೋಡೋಕೆ ಹೋಗೋಷ್ಟು ಟೈಮ್ ಇದ್ದರೆ, ನೀವು ಆ ಸಮಯವನ್ನು ನಿಮ್ಮ ಕ್ಷೇತ್ರದ ಜನಗಳ ಕಷ್ಟ ವಿಚಾರಿಸಿ. ಹೋಗಿ ಗ್ಯಾಸ್ ಏಜೆನ್ಸಿಗಳ ಹತ್ರ ಹೋಗಿ, ಯಾಕೆ ಸಿಗ್ತಾ ಇಲ್ಲ, ಯಾಕೆ ಬುಕ್ ಮಾಡಿರೋದು ಬರ್ತಾ ಇಲ್ಲ, ಆಹಾರ ಸಚಿವರನ್ನು ನೀವು ಯಾಕೆ ಡೈರೆಕ್ಟಾಗಿ ಕೇಳಬಾರ್ದು? ನಿಮ್ಮ ಜನಗಳ ಪರವಾಗಿ ನೀವು ಯಾಕೆ ಮುನಿಯಪ್ಪನವ್ರ ಹತ್ರ ಕೇಳಬಾರ್ದು? ಸ್ವಾಮಿ, ನನ್ನ ಕ್ಷೇತ್ರದಲ್ಲಿ ಇಷ್ಟು ಜನಕ್ಕೆ ಗ್ಯಾಸ್ ಸಿಕ್ಕಿಲ್ಲ. ಅಥವಾ ನೀವು ಯಾಕೆ ಅವರಿಗೆ ಪರ್ಯಾಯಗಳ ಬಗ್ಗೆ ಮಾತನಾಡಬಾರ್ದು? ನೋಡಿ, LPG ಅಲ್ಲ ಅಂತಂದರೆ ಈ ಥರ ಪರ್ಯಾಯ ನನ್ನ ಹತ್ರ ರೆಡಿ ಇದೆ, ಇನ್ನೂ 3 ತಿಂಗಳು ಕನಿಷ್ಠ ಈ ಥರ ಸಮಸ್ಯೆ ಆಗುತ್ತೆ ಅಂತ ಇಡೀ ಜಗತ್ತು ಹೇಳ್ತಾ ಇದೆ. ಯಾಕಂತಂದರೆ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಯುದ್ಧದಲ್ಲಿ ಯಾರೇ ಗೆಲ್ಲಿ, ಅಮೆರಿಕ ಗೆಲ್ಲಿ, ಇರಾನ್ ಗೆಲ್ಲಿ, ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆಯಿಲ್ ಪ್ರೈಸ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ನಿಮ್ಗೆ ಗೊತ್ತು, ನಾನೇನು ಹೇಳೋದು ಬೇಕಾಗಿಲ್ಲ, ಎಲ್ಲ ವಸ್ತುಗಳ ದರ ಜಾಸ್ತಿ ಆಗುತ್ತೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಹೆಂಗೆ ಬದುಕಬೇಕು ಜನ?
LPGಗೆ ಮತ್ತು ಪೆಟ್ರೋಲ್ಗೆ ನಿಮ್ಮ ಆಲ್ಟರ್ನೇಟಿವ್ ಏನು? ವಾಟ್ ರೆಸ್ಪಾನ್ಸಿಬಿಲಿಟಿ ಆರ್ ಯು ಗೋಯಿಂಗ್ ಟು ಟೇಕ್ ಫಾರ್ ಇಟ್? ನೀವು ಏನೂ ಉತ್ತರ ಕೊಡ್ತಾ ಇಲ್ಲ ಅದಕ್ಕೆ, ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿದೆ. ನೀವು ಯಾವುದನ್ನು ಬೇಕಾದರೂ ಕೊಂಡ್ಕೊಳ್ಬಲ್ಲಿರಿ, ನೀವು ಕಟ್ಟಿಗೆ ಒಲೆನೂ ಮಾಡ್ಕೊಳ್ಬಲ್ಲಿರಿ, ಜಾಗ ಇರುತ್ತೆ ನಿಮ್ಮ ಮನೆಗಳಲ್ಲಿ, ನಿಮಗಿದು ತಟ್ಟೋದಿಲ್ಲ ಇದ್ರ ಬಿಸಿ. ನೀವು IPL ನೋಡೋಕೆ ರೆಡಿ ಇದ್ದೀರಿ, ಜನ ಏನು ಮಾಡಬೇಕು? ನೋಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಈ ಸಮಯ ಸಂದರ್ಭ ಹೇಗಿದೆ ಅಂತ ಕೇಳ್ತಾ ಇದ್ದೀವಿ. ಇಷ್ಟು ದಿವಸ ಮ್ಯಾಚ್ಗಳು ನಡೀತಾ ಇತ್ತಲ್ಲ, ಆವಾಗ ಈ ಪ್ರಶ್ನೆ ಬರಲಿಲ್ವಾ ನಿಮ್ಗಳಿಗೆ? ಇಲ್ಲಿ ಟಿಕೆಟ್ ಹ್ಯಾಂಗೆ ಇಶ್ಯೂ ಆಗುತ್ತೆ, ಅಲ್ಲಿ 11 ಜನ ಸತ್ತ ಮೇಲೇ ನಿಮಗೆ IPL ಬಗ್ಗೆ ಕಾಳಜಿ ಬಂತ? ಅಲ್ಲಿವರೆಗೂ ಜನ ಹೇಗೆ ನೋಡ್ತಾ ಇದ್ದಾರೆ, ಇದೊಂದು ಕಮರ್ಷಿಯಲ್ ಗೇಮ್ ಇದು ಅನ್ನೋವಂಥದ್ದು ನಿಮಗೆ ತಲೆಗೆ ಬರಲಿಲ್ವಾ? ಆ ಕಮರ್ಷಿಯಲ್ ಗೇಮ್ ನೋಡೋಕ್ಕೆ ದುಡ್ಡು ಕೊಟ್ಬೇಕಾದ್ರೂ ಹೋಗ್ತೀವಿ ಅಂತೀರಿ. ಅದೇ ಥರ ಸಮಯ ಕೊಟ್ಟು ನಿಮ್ಮ ಕ್ಷೇತ್ರದ ಜನಗಳ ಸಮಸ್ಯೆ ಆಲಿಸೋದಕ್ಕೆ ನಿಮಗೆ ಟೈಮ್ ಇಲ್ವಾ? ಇದನ್ನು ಎಲ್ಲ ರಾಜಕಾರಣಿಗಳಿಗೂ ನಾನು ಕೇಳುವಂಥದ್ದು. ಜನ ಕೇಳ್ತಾರೆ ಅಂತ ಏನೂ ಮಾತನಾಡ್ತೀರಾ ಸದನದಲ್ಲಿ. ಸದನ ಅಂತ ಅನ್ನೋದು ಜನಗಳು ನಿಮ್ಮನ್ನು ಗೌರವಯುತವಾಗಿ ಕರ್ಕೊಂಡೋಗಿ ಕೂರಿಸಿರುವಂಥ ಒಂದು ಜಾಗ, ಜನಗಳ ದುಡ್ಡಿನಿಂದ ಕಟ್ಟಿರ್ತಕ್ಕಂಥ ಜಾಗ. ನೀವಲ್ಲಿ ಹೋಗಿರೋದು ಜನರಿಂದ, ನಿಮಗೆ ಸರ್ಕಾರ ಸಂಬಳ ಕೊಡೋದು ಜನಗಳ ದುಡ್ಡಲ್ಲಿ. ನೀವು ಕೆಲಸ ಮಾಡಬೇಕಾಗಿರೋದು ಜನಗಳಿಗೋಸ್ಕರ, ನಿಮ್ಮ ಸ್ವಹಿತಾಸಕ್ತಿಗಲ್ಲ. ನಿಮಗೆ ಕ್ರಿಕೆಟ್ ನೋಡಬೇಕಾ, ಅದು ಹೆಂಗೆ ಟಿಕೆಟ್ ಸಿಗುತ್ತೋ, ಬೇರೆಯವರಿಗೆಲ್ಲ ಹೆಂಗೆ ಸಿಗುತ್ತೋ ನೀವು ಹೋಗಿ ಕೊಂಡ್ಕೊಳ್ಳಿ. ನೀವೇನು ದೇಶೋದ್ಧಾರದ ಕೆಲಸ ಮಾತಾಡ್ತಾ ಇಲ್ಲ ಅಲ್ಲಿ. IPL ಅನ್ನೋ ಒಂದು ಕಮರ್ಷಿಯಲ್ ಗೇಮ್ ನೋಡೋಕ್ಕೆ ನನಗೆ ಫ್ರೀ ಟಿಕೆಟ್ ಕೊಡಿ ಅಂತ ಇದ್ದೀರಿ. ಆಮೇಲೆ ನಿಮ್ಮ ಹತ್ರ IPL ಟಿಕೆಟ್ ಖರೀದಿ ಮಾಡೋಷ್ಟು ದುಡ್ಡಿದ್ರೆ ಒಂದು ಬಡ ಹುಡುಗನಿಗೆ, ಬಡ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡಿಯಲ್ಲ, ಅವಾಗ ನಿಮ್ಗಳನ್ನ ನಾಯಕರು ಅಂತ ಒಪ್ಕೊಬೋದು. ಇದು ಯಾವ ಸೀಮೆ ರಾಜಕಾರಣ ನಿಮ್ಮದು? ಶೇಮ್ಲೆಸ್ ಆಗಿಬಿಟ್ಟಿದೆ ಕರ್ನಾಟಕದ ರಾಜಕಾರಣ ಅಂತ. ಒಬ್ಬ ರಾಜಕಾರಣಿ, ಒಬ್ಬರು ಸುರೇಶ್ ಕುಮಾರ್ ಮಾತಾಡ್ತಾರೆ, ಇನ್ನೊಂದು 2-3 ಜನ ಬಿಟ್ಟರೆ ಯಾರೂ ಕೂಡ ಇದು ತಪ್ಪು, ಹೀಗಲ್ಲ ಅಂತ ಹಿರಿಯರು ಕೂಡ ನಿಂತು ಹೇಳಿದ್ದನ್ನು ನಾನು ಕೇಳಿಲ್ಲ. ಸ್ವತಃ ಸಿದ್ದರಾಮಯ್ಯನವ್ರು ಸಮಾಜವಾದಿ ಅಂತ ಕರ್ಕೊಳ್ತಾರೆ ತಮ್ಮನ್ನು ತಾವು. ಸಮಾಜವಾದಿ ಸರ್ಕಾರದಲ್ಲಿ ಇದೆಂಥ ಮಜಾವಾದ ಹೇಳಬೇಕಿತ್ತಲ್ವಾ ಸಿದ್ದರಾಮಯ್ಯನವರು? ಬೈತಾರಲ್ಲ ಅವ್ರದ್ದೇ ಸ್ಟೈಲಲ್ಲಿ, ಕೂತ್ಕೊಳ್ರಿ ಅಂತ ಹಂಗಂದು ಹೇಳಬೇಕಿತ್ತಲ್ವಾ? ಯುದ್ಧದ ಸಂದರ್ಭ ಇದೆ, ಎಮರ್ಜೆನ್ಸಿ ಸಂದರ್ಭ ಇದೆ, ಇದು ಜನಗಳಿಗೆ ದರ ಹೆಚ್ಚಳದಿಂದಾಗಿ ಸಮಸ್ಯೆ ಆಗ್ಬೋದು, ಗ್ಲೋಬಲ್ ರಿಸೆಷನ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ನಾವು ಅದಕ್ಕೆ ರೆಡಿ ಇದ್ದೀವಾ? ಈ IPL ಇಂಥದ್ರ ಬಗ್ಗೆ ಮಾತಾಡೋದು ಬಿಟ್ಟು ಜನಗಳ ಕಷ್ಟ ಮಾತಾಡಿ ಅಂತ ಹೇಳಬೇಕಾಗಿತ್ತಲ್ವಾ? ನಿಜಕ್ಕೂ ಇದು ಡಿಸ್ಗಸ್ಟಿಂಗ್ ವೀಕ್ಷಕರೇ. ಜನರ ತೀರ್ಮಾನಕ್ಕೆ ಇದನ್ನು ಬಿಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.